ನೋಡಾಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರು ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ತೀನಿ ಅಂದ್ರೆ ಅಕ್ಕಿ ಹಿಟ್ಟಿನ ಪಕೋಡ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿನಿ ಅಂದ್ರೆ ಕೊತ್ತಂಬರಿ, ಮೆಣಸಿಕಾಯಿ, ಕರಿಬೇವು, 2 ಈರುಳ್ಳಿ, ಕಡಲೆ ಹಿಟ್ಟು 3 ಸ್ಪೂನು, ಸ್ವಲ್ಪ ಶೇಂಗಾದ್ದು ತೆರೆಯಾಗಿ ಕುಟ್ಟಿಟ್ಕೊಂಡಿನ್ರಿ, ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು ಮಾಡೋದಕ್ಕೆ. ಇವಾಗ ಫಸ್ಟ್ ಏನು ಮಾಡೋಣ ಅಂದ್ರೆ ಆಲೂಗಡ್ಡೆ ಸ್ವಲ್ಪ ತುರ್ಕೊಳ್ಳೋಣ್ರಿ. ಆಲೂಗಡ್ಡೆ ಸ್ವಲ್ಪ ತುರ್ಕೊಳ್ಳೋಣ. ಆಲೂಗಡ್ಡೆ ಕ್ಲೀನಾಗಿ ತೊಳೆದು ಸಪ್ಪೆ ಬಿಸಿಟ್ಕೊಂಡಿನ್ರಿ, ಈ ರೀತಿ ಮಾಡೀನಿ. ಇವಾಗ ಸ್ವಲ್ಪ ಆಲೂಗಡ್ಡೆ ತುರ್ಕೊಳ್ಳೋಣ. ನಿಮ್ಮ ಕ್ವಾಂಟಿಟಿ ಎಷ್ಟು ನೋಡಿಕೊಂಡು ನೀವು ಆಲೂಗಡ್ಡೆ ಹಾಕೋಬೋದ್ರಿ. ಈ ರೀತಿ ಇವಾಗ ನೋಡಿರಿ ಫ್ರೆಂಡ್ಸ್, ಆಲೂಗಡ್ಡೆ ಈ ರೀತಿ ತೊಗೊಂಡಿ ನೋಡ್ರಿ. ಇವಾಗ ಏನು ಮಾಡೋಣ ಅಂದ್ರೆ ನಮ್ಮ ಕ್ವಾಂಟಿಟಿ ಎಷ್ಟಿದೆ ನಾವು ಅಷ್ಟು ನೋಡ್ಕೊಂಡು ಮಾಡ್ಬೇಕು ನೋಡ್ರಿ. ಇವಾಗ ನೋಡ್ರಿ ನಾವು ಅಕ್ಕಿ ಹಿಟ್ಟು ಹಾಕೋಣಿಷ್ಟು 1 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡು ನಾನು, ನಮ್ಗೆ ಸ್ವಲ್ಪ ಇಷ್ಟು ಬೇಕು, ಇಷ್ಟು ಆಲೂಗಡ್ಡೆ ತೊಗೊಂಡು, ಇಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದು. ನೀವು ಅಂಗಡಿಯಲ್ಲಿ ಇರೋದಾದ್ರೂ ತೊಗೋಬೋದು, ಮನೆಯಲ್ಲಿ ಇರೋದಾದ್ರೂ ತೊಗೋಬೋದು ಅಕ್ಕಿ ಹಿಟ್ಟು. ಇವಾಗ ನೋಡ್ರಿ ಇದಕ್ಕೆ ಇಷ್ಟು ಕಡಲೆ ಹಿಟ್ಟು ಹಾಕೋಣ. ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ, 3 ಸ್ಪೂನ್ ಕಡಲೆ ಹಿಟ್ಟು ಹಾಕೋದು ಸಾಕ್ರಿ. ಈಗ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಆಲೂಗಡ್ಡೆ, ಇದೇನು ತುರಿದಿಟ್ಕೊಂಡಿವಲ್ರಿ ನಾವು, 1 ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡೋಣ ಸ್ವಲ್ಪ. ಇವಾಗ ನೋಡ್ರಿ ಈರುಳ್ಳಿ ಹಾಕೋಣ. ಇವಾಗ ನೋಡ್ರಿ ಕರಿಬೇವು ಹಾಕೋಣ. ಕರಿಬೇವು, ಮೆಣಸಿಕಾಯಿ, ಖಾರ ನೋಡ್ರಿ ತಿತ್ತಿದ್ರೆ ಅಂದ್ರೆ ನೋಡಿ ಹಾಕೋರಿ. ಸ್ವಲ್ಪ ಕೊತ್ತಂಬರಿ, ಕೊತ್ತಂಬರಿ, ಈರುಳ್ಳಿ ಹಾಕೋಣ. ಉಳ್ಳಾಗಡ್ಡಿ 2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದು ನೋಡ್ರಿ. ಇವಾಗ ನೋಡ್ರಿ ಏನೇನು ಹಾಕೊಂಡಿನಿ ಅಂದ್ರೆ ಮತ್ತು ನಾವು ಸ್ವಲ್ಪ ಅಜ್ವೈನ್ ತಿಕ್ಕಿ ಹಾಕೋಣ. ಅಜ್ವೈನ್ ಈಗ ನೋಡ್ರಿ ಸ್ವಲ್ಪ ಅಜ್ವೈನ ಇಷ್ಟು ತೊಗೊಂಡು ನೋಡ್ರಿ, ಈ ಥರ ತಿಕ್ಬಿಟ್ಟು ಹಾಕ್ರಿ. ಅಜ್ವೈನ ಸ್ವಲ್ಪ ಜೀರಿಗೆ ಹಾಕೋಣ. ಇದನ್ನ ಸ್ವಲ್ಪ ತಿಕ್ಕಿಬಿಟ್ಟು ಹಾಕೋಣ. ಜೀರಿಗೆ ಅಜ್ವೈನ 2 ಹಾಕಿನ್ರಿ. ಈಗೇನು ಮಾಡೋಣ ಅಂದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿನಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕೋತೀನಿ ನಾನು. ಸ್ವಲ್ಪ ಮೆಣಸಿಕಾಯಿನೂ ಕಟ್ ಮಾಡಿ ಹಾಕೊಂಡಿನಲ್ರಿ, ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಣ, ಟೇಸ್ಟ್ ಆಗ್ತದೆ. ಸ್ವಲ್ಪ ಹಳದಿ ಖಾರ ಹಾಕೋಣ, ಅರಿಶಿನ ಪೌಡ್ರ್. ಇವಾಗ ಏನು ಮಾಡೋಣ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಮೊದಲು ಸ್ವಲ್ಪ ಹಾಕೋಬೇಕ್ರಿ, ಆಮೇಲೆ ನೋಡ್ಬಿಟ್ಟು ಹಾಕೋಕೆ ಬರ್ತದೆ. ಇಷ್ಟು ಉಪ್ಪು ಹಾಕಿನಿ. ಈಗೇನು ಮಾಡೋಣ ಅಂದ್ರೆ ಕಲಿಸೋಣ. ನೋಡಿ ಕಲಿಸ್ಬಿಟ್ಟು ನೋಡಿ ಹಾಕೋಣ. ಆಲೂಗಡ್ಡೆ ಸ್ವಲ್ಪ ಇದು ಇರ್ತದಲ್ರಿ. ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಣ. ಈಗ ನೋಡ್ರಿ ಇಷ್ಟಿಷ್ಟು ನೀರು ಹಾಕಿ ಕಲಿಸ್ಕೋಣ. ಈಗ ನೋಡ್ರಿ ಶೇಂಗಾ ಪುಡಿ ಈ ಥರ ತೆರಿಯಾಗಿ ರುಬ್ಬಿ ತೊಗೊಂಡಿನಲ್ಲ, ಇದು ಹಾಕೋಣ. ಇದು ಬದ್ದೆದಾಗ ಸಿಗ್ತದಲ್ರಿ, ಭಾಳ ಟೇಸ್ಟ್ ಕೊಡ್ತದೆ. ಹಂಗೆ ಸ್ವಲ್ಪ ಕೊತ್ತಂಬರಿನೂ ಹಾಕಿಬಿಡೋಣ. ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಣ. ಬಜ್ಜಿ ಹಿಟ್ಟು ಪಕೋಡ ಹಿಟ್ಟು ಹೆಂಗೆ ಕಲಿಸ್ತೀರಿ ಆ ರೀತಿ ಕಲಿಸ್ಬೋದು. ನೋಡ್ರಿ ಈ ರೀತಿ ಕಲಿಸ್ಬೇಕು ನೋಡ್ರಿ ಹಿಟ್ಟು, ಈ ರೀತಿ ಕಲಸಿಟ್ಕೋಬೇಕು. ಈ ರೀತಿ ಪಕೋಡ ಇವಾಗ ಹಾಕೋಣ. ಎಣ್ಣೆಕಾಯಿ ಹಾಕಿಡೋಣ ನೋಡ್ರಿ. ಇವಾಗ ಎಣ್ಣೆಕಾಯಿ ಇರದ ಒಂದೊಂದಾಗಿ ಬಿಡೋಣ. ಸಣ್ಣ ಬಿಡ್ಬೇಕ್ರಿ, ಭಾಳ ದೊಡ್ಡ ಬಿಡಬಾರ್ದು. ಒಳಗೆಲ್ಲ ಫ್ರೈ ಆಗ್ತಾವ, ಹೊರಗಡೆ ಫ್ರೈ ಆಗಲ್ಲ. ಹಾಗಾಗಿ ಸಣ್ಣವೇ ಬಿಟ್ಕೊಳ್ಳೋಣ. ಅಕ್ಕಿ ಹಿಟ್ಟಿನ ಪಕೋಡ
ಮುಳುಗುವವರೆಗೂ ಎಣ್ಣೆ ಹಾಕ್ರಿ, ಎರಡು ಕಡೆ ಒಮ್ಮೆ ಫ್ರೈ ಆಗಿಬಿಡ್ತಾವೆ. ಇವಾಗ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಬಬಲ್ಸ್ ಕಮ್ಮಿ ಆಗಿಬಿಡ್ಬೇಕು. ಇವಾಗ ಫ್ರೈ ಆಗಿರ್ತಾವ್ರಿ ಇವು. ಈಗ ತಕೊಂಡು ಬಿಡೋಣ. ಸಣ್ಣ ಸಣ್ಣ ಬಿಟ್ಕೋಬೇಕ್ರಿ, ಚೆನ್ನಾಗಿ ಫ್ರೈ ಆಗ್ತಾವ. ನೋಡ್ರಿ ಯಾವ ರೀತಿ ಕ್ರಿಸ್ಪಿ ಆಗ್ಯಾವ ಅಂತ ಹೀಗೆ ಗೊತ್ತಾಗ್ತದ. ನೋಡ್ರಿ ಫ್ರೆಂಡ್ಸ್, ಈ ರೀತಿ ಬಂದವು ಅಕ್ಕಿ ಹಿಟ್ಟಿನ ಪಕೋಡ. ಡಿಫ್ರೆಂಟ್ ಆಗಿ ಮಾಡಿ ತೋರಿಸಿ ನೋಡ್ರಿ. ನೀವು ಮಾಡ್ಕೊಂಡು ತಿನ್ರಿ. ಲೈಕ್ ಆದ್ರೆ ಲೈಕ್ ಮಾಡಿ ನೋಡ್ರಿ ಯಾವ ರೀತಿ ಬಂದಾವ ಅಂತ ತೋರ್ಸಂಬ್ರಿ. ನೋಡ್ರಿ ಎಲ್ಲವಷ್ಟು ಯಾವ ರೀತಿ ಬಂದಾವ ಅಂದ್ರ ಯಾವ ರೀತಿ ಕ್ರಿಸ್ಪಿ ಕ್ರಿಸ್ಪಿ ಆಗ್ಯಾವ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಆಲೂಗಡ್ಡೆ ಹಾಕಿದ್ದಂತ್ರು ಮಸ್ತ್ ಆತಾವ ನೋಡ್ರಿ. ನೋಡ್ರಿ ಯಾವ ರೀತಿ ಆಗ್ಯಾವ ಅಂತ. ಬಿಸಿ ಬಿಸಿ ಆಗಲ್ರಿ. ನೋಡ್ರಿ ಒಳಗೆ ಎಷ್ಟು ಪಳ್ಳಾಗ್ಯಾವ ನೋಡ್ರಿ. ಟೇಸ್ಟ್ ಮಾಡಿ ನೋಡ್ತೀವಿ. ನೋಡ್ರಿ ಟೇಸ್ಟ್ ಮಾಡೋಣ. ಮಸ್ತ್ ಅಂದ್ರೆ ಮಸ್ತ್ ಆಗ ನೋಡ್ರಿ. ಕರುಮ್ ಕುರುಮ್ ಕ್ರಿಸ್ಪಿ ಕ್ರಿಸ್ಪಿ ಆಗ್ಯಾವ್ರಿ. ತಿಂತಾ ಇದ್ರೆ ತಿನ್ಬೇಕು ಅನಿಸ್ತದ ನೋಡ್ರಿ. ಮಧ್ಯದಾಗಿರೋ ಆಲೂಗಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ ಮಸ್ತ್ ಆಗ್ಯಾವ ನೋಡ್ರಿ. ಆಲೂಗಡ್ಡೆ ಶೇಂಗಾ ಬೀಜ ಹಾಕಿವಲ್ರಿ, ಅವು ಅಂತೂ ಮಧ್ಯದಾಗ ಬಾಯಿ ಒಳಗೆ ಸಿಗ್ತಾವಲ್ರಿ. ಮಸ್ತ್ ಟೇಸ್ಟ್ ಆಗ್ಯಾವ ನೋಡ್ರಿ. ಪಕೋಡ ಅಂದ್ರೆ ಪಕೋಡಾನೇ ನೋಡ್ರಿ. ಇವು ಆ ರೀತಿ ಆಗ್ಯಾವ ನೋಡ್ರಿ. ನೀವು ಒಂದ್ಸರಿ ಟ್ರೈ ಮಾಡ್ರಿ. ಬಿಸಿ ಬಿಸಿ ತಿನ್ರಿ. ಇದ್ರ ಜೊತೆ ಒಂದು ಕಡಕ್ ಚಾ ಮಾಡ್ಕೊಂಡು ತಿನ್ರಿ. ಸಂಜೆ ಟೈಮ್ ಮಳೆ ಬೀಳಾಕತ್ತದಲ್ರಿ, ಈ ರೀತಿ ಮಾಡ್ಕೊಂಡು ತಿನ್ರಿ. ಸಂಜೆ ಟೈಮ್ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಸಪೋರ್ಟ್ ಮಾಡಿರಿ. ನಮ್ಮ ರೆಸಿಪಿ ನೋಡಿದ ತಕ್ಷಣ ನೀವು ಲೈಕ್ ಕೊಡ್ರಿ. ಒಂದು ನೋಡ್ರಿ ನಿಮಗೆಲ್ಲ ಲೈಕ್ ಆತಾವ ಅಂತ ಅನ್ಕೊಂಡಿನಿ ನೋಡ್ರಿ. ನಿನ್ನ ಲೈಕ್ ಆಗ್ಯದಪ್ಪ, ಮಕ್ಕಳಿಗೆ ಲೈಕ್ ಆಗ್ಯದ ನೋಡ್ರಿ. ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡೀನಿ ಇವತ್ತು. ಮಕ್ಕಳೆಲ್ಲ ಇದ್ದಾರಲ್ರಿ, ಹಾಗಾಗಿ ನೀವು ನಾನು ಎಷ್ಟಿಷ್ಟು ಹಾಕೀನಿ ಅಂದ್ರೆ ಅಷ್ಟಿಷ್ಟು ನೀವು ನಿಮ್ಮ ಮನೆಯೊಳಗೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡಿರಿ. ನನಗೆ ಸ್ವಲ್ಪ ಇವತ್ತು ಕ್ವಾಂಟಿಟಿ ಜಾಸ್ತಿ ಇತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕೀನಿ ಎಲ್ಲನೂ. ನಿಮಗೆ ಯಾವ ರೀತಿ ಇದೇ ರೀತಿ ಮಾಡ್ಕೊಂಡು ತಿನ್ರಿ. ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ. ಈ ಥರ ಮಾಡ್ಕೊಂಡು ತಿನ್ರಿ. ಮಸ್ತ್ ಅಂದ್ರೆ ಮಸ್ತ್ ಆತ ನೋಡ್ರಿ. ಬರೀ ಕಡಲೆ ಹಿಟ್ಟಿನ ಪಕೋಡ ಮಾಡಬೇಡ್ರಿ. ಈ ರೀತಿ ಅಕ್ಕಿ ಹಿಟ್ಟಿನ ಪಕೋಡ ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಗೇನಾದ್ರೂ ಲೈಕ್ ಆಗಿರ್ತದ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.